ಎಲ್ಲ ಜೀವಿಗಳಿಗೆ, ಸಕಲ ಜೀವರಾಶಿಗಳಿಗೆ, 84 ಲಕ್ಷ ಜೀವಿಗಳಿಗೆ ಸಾವೇ ಇಲ್ಲದೆ ಹೋಗಿದ್ದರೆ ಒಂದು ಕ್ಷಣ ಯೋಚನೆ ಮಾಡಿ, ಇಲ್ಲಿ ನಮ್ಗೆ ಯಾರು ಕೂಡ್ಲಿಕ್ಕೆ ಸಹಿತ ಜಾಗ ಸಿಗ್ತಾ ಇರಲಿಲ್ಲ. ಒಬ್ಬರ ಮೇಲೆ ಒಬ್ಬರು ಕೂಡ್ಬೇಕಾಗಿತ್ತು. ಹಾಗಾಗಿ ಪ್ರಕೃತಿ, ನಿಸರ್ಗ ತನ್ನ ಸಮತೋಲನವನ್ನ ಕಾಪಾಡಿಕೊಳ್ತಾ ಇದೆ. ತನ್ನ ಸಮತೋಲನವನ್ನ ಕಾಪಾಡಿಕೊಳ್ಳಲಿಕ್ಕೆ ಸಾವು ಇರ್ತಕ್ಕಂಥದ್ದು ನಮಗೆ ಬಂದೇ ಬರುತ್ತದೆ. ಇದು ನಾವು ನೆನಪಿಟ್ಕೊಳ್ಬೇಕು, ಜೀವನದಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತದೆ ಬಂಧುಗಳೇ. ಕಣ್ಣು ಮುಚ್ಚುವಂಥದ್ದೇ ಸಾವು, ಕಣ್ಣುಗಳನ್ನ ಮಿಟುಕಿಸುವಂಥದ್ದೇ ಜೀವನ. ಪ್ರತಿ 3 ಸೆಕೆಂಡಿಗೂ ಕಣ್ಣನ್ನು ನಾವು ಮಿಟುಕಿಸ್ತಾ ಇರ್ತೀವಿ. ಇದೇ ಜೀವನ. ಕಣ್ಣು ಮಿಟುಕಿಸುವುದು ಬಂದಾಯ್ತು, ಅದೇ ಮರಣ ಇರ್ತಕ್ಕಂಥದ್ದು. ಹಾಗಾಗಿ ಹುಟ್ಟಿದೀವ ಅಂದ ಬಳಿಕ ಸುಮ್ಮನೆ ಹಂಗೆ ಬಂದು ಹಂಗೆ ಹೋಗ್ಬಾರ್ದು. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಒಬ್ಬನು ಸುಂದರವಾದಂತ ಕುದುರೆಯನ್ನ ಸಾಕಿರ್ತಾನೆ. ಆ ದೊಡ್ಡ ಊರಿನ ಸಾಹುಕಾರ ಕುದುರೆ ಸಾಕಿರ್ತಾನೆ. ಕುದುರೆ ತುಂಬಾ ಸುಂದರವಾಗಿರುತ್ತದೆ. ಆದರೆ ಆ ಕುದುರೆಯನ್ನ ನೋಡಿಕೊಳ್ತಕ್ಕಂತ ಕೆಲಸಗಾರನಿಗೆ ರಾತ್ರಿ ಮಲಕೊಂಡಾಗ ಒಂದು ಕೆಟ್ಟ ಆಲೋಚನೆ ಬರುತ್ತೆ. ಏನ್ ಆಲೋಚನೆ ಬರ್ತದೆ ಅಂತ ಕೇಳಿದಾಗ, ಸಾವುಕಾರ ಕುದುರೆ ಬಹಳ ಚಂದ ಐತಿ, ನಾನು ಇಷ್ಟು ವರ್ಷ ಬರೀಕ್ಕೆ ಮೇವು ಹಾಕಿ ತೊಳಸಿ ಇದಕ್ಕೆ ಹಿಂಡಿ ಇಟ್ಟು ಇದೇ ನಾನು ಚಾಕ್ರಿ ಮಾಡೋದಾಯ್ತು, ನಾನು ಸ್ವಲ್ಪ ಸಾವುಕಾರ ಆಗ್ಬೇಕಂತ ಹೇಳಿ ರಾತ್ರಿ ಮಲ್ಕೊಂಡಾಗ ಆಡುವಾಗ ಕೆಟ್ಟ ಆಲೋಚನೆ ಬರುತ್ತೆ. ಏನ್ ಆಲೋಚನೆ ಬರ್ತದೆ ಅಂತ ಕೇಳಿದಾಗ, ಕುದುರೆಯನ್ನ ನಾನು ಬೆಳಗ್ಗೆ ಕಳ್ಳತನವನ್ನು ಮಾಡಿಕೊಂಡು ಬೇಟೆಗೆ ಮಾರಾಟವನ್ನು ಮಾಡಿ ನಾನು ದೊಡ್ಡ ಸಾಹುಕಾರ ಆಗ್ಬೇಕಂತೇಳಿ ಆ ಕೆಲಸಗಾರನಿಗೆ ಒಂದು ಕೆಟ್ಟ ಚಿಂತೆ, ಒಂದು ಕೆಟ್ಟ ಆಲೋಚನೆ ಬಂದುಬಿಡುತ್ತೆ. ಆ ಪ್ರಕಾರವಾಗಿ ಆ ಸಾಹುಕಾರನ ಮನೆಯಲ್ಲಿರ್ತಕ್ಕಂಥ ಕೆಲಸಗಾರ ಆ ಕುದುರೆಯನ್ನು ಕದ್ದು ಬೆಳಗಿನ ಜಾವ ನಸುಕಲಿ ಪೇಟೆಗೆ ತಂದು ಕೊಡ್ತಾನೆ. ಪೇಟೆಗೆ ತಂದು ಮಾರಾಟಕ್ಕೆ ಇಡ್ತಾನೆ. ಮಾರಾಟಕ್ಕೆ ಇಟ್ಟಾಗ ಎಲ್ಲರೂ ಬರ್ತಾರೆ, ಕುದುರೆ ನೋಡ್ತಾರೆ, ಅದು ಹಲ್ಲು ನೋಡ್ತಾರೆ, ಕಾಲು ನೋಡ್ತಾರೆ, ತುಂಬಾ ಚೆನ್ನಾಗಿದೆ, ಬಣ್ಣ ನೋಡ್ತಾರೆ, ಕುದುರೆ ಬಹಳ ಚೆನ್ನಾಗಿದೆ, ಮತ್ತೆ ಎಷ್ಟಪ್ಪ ಇದು ರೇಟ್ ಅಂತ ಕೇಳ್ತಾರೆ. ಅವನಿಗೆ ಗೊತ್ತೇ ಇಲ್ಲ ಪಾಪ, ಏನು ಬರೀ ಮೇವು ಹಾಕೋದು, ಹಿಂಡಿ ಹಾಕೋದು, ಮೈ ತೊಳೆದು ಈಟೇ ಬರ್ತವೆ ಅವನಿಗೆ. ಅದು ರೇಟ್ ಏನಿದೆ ಗೊತ್ತಿಲ್ಲ, ಕುದುರೆ ರೇಟು. ಅವನಂತಾನೆ, ನೀವೇ ಹೇಳ್ರಪ್ಪ ಬಂದಿರಿ, ನೀವೇ ಹೇಳ್ರಪ್ಪ ಅಂತ ಅಂತಾರೆ. ಅಂದಾಗ ಅವನು ಒಂದು 50,000 ಕೊಡ್ತೀನಪ್ಪ ಅಂತ ಕೇಳ್ತಾರೆ. ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಈ ಕುದುರೆಯ ಬೆಲೆ 50,000 ಐತಾ, ನನಗೆ ಗೊತ್ತೇ ಇಲ್ಲ ಅಂತೇಳಿ 50,000 ಕಂದ್ರೆ ಆಗಲ್ಲ ಅಂತ ಅವ್ರು ವಾಪಸ್ ಕಳಿಸ್ತಾರೆ. ಹಿಂಗೆ ಒಂದು ಇಬ್ರು ಮೂವರು ಬಂದು ಹೋಗ್ತಾರೆ. ಮತ್ತೊಬ್ಬ 3 ಬರ್ತಾನೆ. ಕುದುರೆ ರೇಟ್ ಎಷ್ಟಪ್ಪ ಅಂತ ಕೇಳಿದಾಗ ನೀವೇ ಹೇಳಿರ್ತಾನೆ, 1 ಲಕ್ಷಕ್ಕೆ ಕುದುರೆ ಖರೀದಿ ಆಗ್ತದೆ. ಕುದುರೆ ಖರೀದಿ ಆಗ್ತಕ್ಕ ಸ್ವಲ್ಪ ನೋಡ್ಬೇಕಲ್ಲ ಸವಾರಿ ಹೆಂಗೈತೆ ಅಂತೇಳಿ, ಒಂದು ರೋಡ್ ಕೊಡಪ್ಪ, ಹಿಂಗೆ ಹಂಗೆ ಒಂದು ಸವಾರಿ ಮಾಡ್ಕೊಂಡು ಒಂದು ರೋಡ್ ಮಾಡ್ಕೊಂಡು ಹೋಗಿ ಬರ್ತಾನೆ ಅಂತ ಹೇಳ್ತಾನೆ. ಆಯ್ತು, 1 ಲಕ್ಷಕ್ಕೆ ಮಾತುಕತೆ ಆಗುತ್ತೆ. ಅಕ್ಕ ಹಿಡ್ಕೊಂಡು ಅದು ಲಗಾಮ್ ಹಿಡ್ಕೊಂಡು ಕುದುರೆ ಹೊಡ್ಕೊಂಡು ಹೋದ ಆ ಕಡೆ ಹೋದವು. ಅವಾಗ ಕಾಲ ಸಂಜೆ ಆಯ್ತು, 6 ಗಂಟೆ ಆಯ್ತು, ಕತ್ಲಾಯ್ತು. ಮೊದಲೇನು ಬಂದಿದ್ದು ನೋಡ್ರಿ, 50,000 ಕೇಳಿದ ಕುದುರೆ ಅವನು ಬಂದಾನೆ. ಏನಪ್ಪಾ ಕುದುರೆ ಮತ್ತೆ ಯಾಕೆ ಹೋಯ್ತು ಅಂತ ಕೇಳ್ದ. ಅವನಂದ, ಅದು ಹೆಂಗ ಬಂದಿತ್ತು ಹಂಗೆ ಹೋಯ್ತು ಕುದುರೆ ಅಂದ. ಅದು ಹೆಂಗ ಬಂದಿತ್ತು ಹಂಗೆ ಹೋಯ್ತು ಕುದುರೆ ಅಂದ. ಹಂಗಿನ ತಾತ್ಪರ್ಯ ಏನಂತ ಕೇಳಿದಾಗ, ನಮ್ಮ ಜೀವನ ಹೆಂಗ್ ಬಂತು ಹಂಗೆ ಹೋಗ್ಬಾರ್ದು. ನಂಜನ ಸ್ವಾಮಿಗಳವರ ಆಶೀರ್ವಾದಕ್ಕೆ ನೀವೆಲ್ಲ ಪಾತ್ರರಾಗಬೇಕು, ಮಹಾದೇವ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು. ನಮ್ಮ ಬದುಕು ಹೆಂಗ್ ಬಂದು ಕುಡಿದ್ರ ಹಂಗೆ ಹೋದ್ರೆ ಏನ್ ಸಾಕು ಕೇಳಿ. ಹಾಗಾಗಿ ಇವೆಲ್ಲ 11 ದಿವಸಗಳವರೆಗೆ ಪ್ರವಚನವನ್ನು ಆಲಿಸಿದ್ರಿ. ಅದನ್ನ ಮೆಲುಕಾಕಿ ಅನ್ನುವಂಥ ಮಾತನ್ನು ಹೇಳಿ, ಮತ್ತೆ ಪ್ರವಚನದ ನಂತರ ನಿಮ್ಮೆಲ್ಲರ ಪ್ರಸಾದ ಆಗಬೇಕು. ಶ್ರೀಗಳ ಪ್ರಸಾದ ನಂತರದಲ್ಲಿ, ನಿಮ್ಮೆಲ್ಲರ ಪ್ರಸಾದದ ನಂತರದಲ್ಲಿ ಮತ್ತೆ ಭಜನೆ ಕಾರ್ಯಕ್ರಮ ನಡೀಬೇಕಾಗಿದೆ. ಆ ಎಲ್ಲ ಭಜನೆ ಕಾರ್ಯಕ್ರಮವನ್ನು ನಾವೆಲ್ಲ ಆಲಿಸೋಣ. ಮತ್ತೆ ನಾಳೆ ನಡೆಯುವಂತ, ಗುರುಗಳಿಗಾಗಲೇ ಹೇಳಿದ್ರು, ನಾಳೆ ನಡೆಯುವಂತ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಲಿಂಗೈಕ್ಯ ನಂಜನ ಸ್ವಾಮಿಯವರ ಕೃಪೆಗೆ
ತಾವೆಲ್ಲ ಪಾತ್ರರಾಗಬೇಕನ್ನುವಂತ ಮಾತನ್ನ ತಿಳಿಸಿ ನಾಳೆ ಮತ್ತು ಹೆಚ್ಚಿನ ವಿಚಾರಗಳನ್ನ ಹೇಳೋಣ ಅಂತ ತಿಳಿಸಿ ನಾನೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ.